ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 23 ಕೌಶಿಕನ ಕಾಕದೃಷ್ಟಿ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಅಧ್ಯಾಯ ತುಂಬ ದೊಡ್ಡದಾಗಿರೋದ್ರಿಂದ 3 ಪಾರ್ಟಲ್ಲಿ ಮಾಡಿ ಹಾಕ್ತೀನಿ ಅಂತ. ಸೊ ಅದರ 2ನೇ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮಹಾದೇವಿಯ ಮನೆಯಲ್ಲಿ ಮಹಾದೇವಿಯ ಅಕ್ಕನ ಸ್ನೇಹಿತೆಯರು ಅಂದರೆ ವೈಹಾಳಿ ಏನು ಕೌಶಿಕ ಮಹಾರಾಜ ಬರ್ತಕ್ಕಂಥ ಸಮಾರಂಭಕ್ಕೆ ಹೋಗಲು ಎಲ್ಲರೂ ರೆಡಿ ಆಗ್ತಾಯಿದ್ರು. ಸೊ ಆ ಒಂದು ಮಾತುಕತೆ ನಡೆದಿತ್ತು ಮೊದಲನೇ ಭಾಗದಲ್ಲಿ. ಅದರದ ಮುಂದಿನ ಭಾಗ ನೋಡೋಣ. ಲಿಂಗಮ್ಮ ಮಗಳ ಬಳಿ ಬಂದು ಹೇಳಿದಳು, ಮಹಾದೇವಿ, ಇಂದು ವರ್ತಕ ಶ್ರೇಷ್ಠರೆಲ್ಲ ಮನೆಯ ಮುಂದೆ ನೆರೆಯುವರು. ಮೆರವಣಿಗೆ ಬರುವ ತನಕ ಪಡಸಾಲೆಯಲ್ಲಿ ಮಾತುಕತೆಯಲ್ಲಿ ಮಗ್ನರಾಗಿರುವರು. ನೀರು ನೀಡಿ ಹಣ್ಣು ಹಂಪಲುಗಳನ್ನು ಕೊಡಬೇಕಾಗುವುದು. ನೀನು ಅಲಂಕಾರ ಮಾಡಿಕೊಳ್ಳುವ. ಇರಲಿ ಬಿಡವ, ನನ್ನ ಅಲಂಕಾರದಿಂದ ಅವರಿಗೇನಾಗಬೇಕಾಗಿದೆ? ನನ್ನ ಚನ್ನಮಲ್ಲಿಕಾರ್ಜುನನನ್ನು ಒಲಿಸುವ ಸದ್ಗುಣಗಳ ಆಭರಣಗಳನ್ನು ಧರಿಸತೊಡಗಿರುವೆ. ಅದು ಅಂತರಂಗದ ಆಭರಣವಾಯಿತು, ಜಗತ್ತಿಗೆ ಕಾಣದು. ನೀನು ಬಿಚ್ಚೋಲೆ ಗೌರಮ್ಮನಂತೆ ಇದ್ದರೆ ಇವರ ದರಿದ್ರತನ ಎಷ್ಟು ಎಂದು ಜನರು ಆಡಿಕೊಳ್ಳರೆ. ಅನ್ನಿಸಿಕೊಳ್ಳಲು ನಿನಗೆ ನಾಚಿಕೆಯಾಗದೆ? ನನ್ನ ಪಾಲಿನದು ನಿನ್ನ ಮೇಲೆ ಇರಲವ್ವ. ನಿನಗೆ ನಾಚಿಕೆಯಾಗುವುದಿದ್ದರೆ ನಾನು ನನ್ನ ಕೋಣೆಯನ್ನು ಬಿಟ್ಟು ಹೊರಗೆ ಬರುವುದಿಲ್ಲ. ಬಂದರೂ ನನ್ನ ಮಗಳು ಎಂದು ಹೇಳಿಕೊಳ್ಳಲೇಬೇಡ. ನಕ್ಕು ನುಡಿದು ಮಹಡಿಯನ್ನು ಏರಿದಳು. ಲಿಂಗಮ್ಮ ಮೌನ ತಾಳಿದಳು. ಮಹಾದೇವಿಯ ಒಡನಾಡಿಗಳ ಸಂಭ್ರಮ ನೋಡಿದಾಗ ಅವಳ ಹೃದಯವು ಕಲಕುತ್ತಿತ್ತು. ನನ್ನ ಮಗಳು ಹೀಗಿಲ್ಲವಲ್ಲ ಎಂದು ಮುಮ್ಮಲ ಮರುಗಿದಳು. ಅಕ್ಕರೆಯಿಂದ ಕುಮುದೆಯನ್ನು ಕರೆದು ಬೆಲೆ ಬಾಳುವ ಸೀರೆಯನ್ನು ಉಡಿಸಿ ಒಡವೆಗಳನ್ನು ಹಾಕಿದಳು. ಸಿರಿವಂತರ ಹೆಂಗಳೆಯರು ನಡುಮನೆಯಲ್ಲಿ ಕುಳಿತಾಗ ಕುಮುದೆಯನ್ನು ಹೊಗಳುವ ನೆಪದಲ್ಲಿ ದೃಷ್ಟಿಯಾಗುವಂತೆ ಕುಮುದ ಕಾಣ್ತಾಳೆ, ನಮ್ಮ ಮಹಾದೇವಿಯ ಸೀರೆ ಒಡವೆ ಎಷ್ಟು ಚೆನ್ನಾಗಿ ಒಪ್ಪಿವೆ ಅಲ್ವೇ ಎಂದು ಆಗಾಗ ಅನ್ನುವುದರಲ್ಲೇ ಲಿಂಗಮ್ಮನು ಸಮಾಧಾನ ಪಟ್ಟುಕೊಂಡಳು. ಬೆಳಗಿನ ವೈಹಾಳಿಯನ್ನು ನೋಡಿ ಬಂದ ಕೆಲವರು ನೋಡ ಹೋಗದ ಇತರರಿಗೆ ಉತ್ಸಾಹದ ಮಾತುಗಳ ಮೂಲಕ ಸಾಹಸವನ್ನು ಬಣ್ಣಿಸುವಾಗಲೇ ಉತ್ಸವ ಬಂತು ಎಂದು ಪಡಸಾಲೆಯಲ್ಲಿನ ವಣಿಕರು ಮೇಲೆದ್ದು ಉತ್ತರೀಯಗಳನ್ನು ಕೊಡವಿಕೊಳ್ಳುತ್ತಾ ಪೇಟಗಳನ್ನು ಸರಿಪಡಿಸಿಕೊಂಡರು. ತರುಣಿಯರು ಉತ್ಸಾಹದಿಂದ ನವಿಲಿನಂತೆ ಕುಣಿಯುತ್ತಾ ಮಹಡಿಯನ್ನು ಏರಿದರು. ಹರದರ ಬಳಗವು ಮಾಡಿಕೊಂಡ ಸಿದ್ಧತೆಯನ್ನು ಮತ್ತೊಮ್ಮೆ ಗಮನಿಸಿ ತೃಪ್ತಿ ಎನಿಸಿದಾಗ ಸಾಲುಗಟ್ಟಿ ಬೀದಿಯಲ್ಲಿ ನೆರೆಯಿತು. ವಯಸ್ಕ ಹೆಂಗಳೆಯರು ಮನೆಯ ಮುಂಭಾಗದಲ್ಲಿ ನಿಂತರು. ತರುಣಿಯರು ಮಹಡಿಯನ್ನು ಏರಿ ತೊಡೆಯೆತ್ತರದ ಮರದ ಕಟಾಂಜನದ ಒಳವಲಯದಲ್ಲಿ ನಿಂತರು. ಶೈಲಜೆ ಒತ್ತಾಯಪೂರ್ವಕವಾಗಿ ಮಹಾದೇವಿಯನ್ನು ಹೊರಗೆ ಕರೆದು ತಂದಳು. ತನ್ನ ಮನೆಯ ಮಹಡಿಯ ಮೇಲೆ ನಿಂತು ಸಹಜ ಕುತೂಹಲದಿಂದ ಉತ್ಸವವನ್ನು ವೀಕ್ಷಿಸಿದರೆ ತಪ್ಪೇನೂ ಇಲ್ಲ ಎಂದು ಮಹಾದೇವಿ ಶೈಲಜೆಯ ಪ್ರೇಮಕ್ಕೆ ಕಟ್ಟುಬಿದ್ದು ಹೊರಗೆ ಬಂದಳು. ಅಷ್ಟರಲ್ಲಿ ಕಾಲಾಳುಗಳ ಸಮೂಹವು ಕ್ರಮಬದ್ಧವಾಗಿ ಹೆಜ್ಜೆಯನ್ನು ಹಾಕುತ್ತಾ ಬಂದು ಸಿದ್ಧತೆಯನ್ನು ಎಚ್ಚರಿಕೆಯಿಂದ ಗಮನಿಸಿತು. ಅದರ ಹಿಂದೆ ವಾದ್ಯಘೋಷ ನಡೆಯುತ್ತಿತ್ತು. ಯುದ್ಧ ವಾದ್ಯಗಳಾದ ಕಹಳೆ, ಭೇರಿ, ನಿಸ್ಸಾಳ, ತಮಟೆಗಳು ಕುತೂಹಲವನ್ನು ಕೆರಳಿಸುವಂತೆ ಮೊರೆಯತೊಡಗಿದ್ದವು. ಅದರ ಹಿಂದೆ ಸೈನ್ಯ, ಸುಂದರವಾದ ಅಶ್ವಗಳು ಕ್ರಮಬದ್ಧವಾದ ಟಿವಿಯಿಂದ ಹೆಜ್ಜೆ ಹಾಕುತ್ತಲಿದ್ದವು. ಅವುಗಳ ಹಿಂದೆ ಕವಿ ಗಮಕಿಗಳ ಸಮೂಹ, ವೇದ ಘೋಷ ಮಾಡುವ ವಿಪ್ರತಿಂಥಿಣಿ, ಅವರ ಹಿಂದೆ ಬೆಳಗಿನ ವೇಳೆ ಪಳಗಿಸಿದ ಶ್ವೇತಾಶ್ವ. ನೋಡ್ರೆ, ಅದೇ ಕುದುರೆ, ಶಾರದೆ ಉತ್ಸಾಹದಿಂದ ತೋರಿಸಿದಳು. 9 ಗೇಣಿನ ಎತ್ತರದ ಕುದುರೆ ಟಿವಿಯ ಹೆಜ್ಜೆಗಳನ್ನು ಹಾಕುತ್ತಿತ್ತು. ಅದಕ್ಕೆ ವಿಶೇಷ ಅಲಂಕಾರ ಮಾಡಿದ್ದರು. ಮುತ್ತು ರತ್ನಗಳಿಂದ ಅಲಂಕೃತವಾದ ಮೊಗವಾಡ, ಅಷ್ಟೇ ಸುಂದರವಾದ ಕತ್ತಿನ ಪಟ್ಟಿ, ಎಲವದ ಅರಳೆಯನ್ನು ತುಂಬಿ ಬೆಲೆಬಾಳುವ ಕೆಂಪು ಚೀಲ ತೊಡಿಸಿ ಕುದುರೆಯ ಬೆನ್ನಿಗೆ ಹಾಕಿದ ತಡಿ, ಬೀಸುಗಾಳಿಗೆ ಅಲುಗುವ ಕುತ್ತಿಗೆಯ ಜವೆ, ನಿಜಕ್ಕೂ ಸುಂದರ ಅಶ್ವ ಅದಾಗಿದ್ದಿತು. ಕುದುರೆಯ ಹಿಂದೆ ಸ್ತುತಿಪಾಠಕರು, ವಂದಿಮಾಗಧರು ನಾದಬದ್ಧವಾಗಿ ಬಿರುದುಗಳನ್ನು ಕೂಗುತ್ತಿದ್ದರು. ಜಯ ಜಯ ಕೌಶಿಕ ಮಹಾರಾಜ, ಸಾಹಸಾಭರಣ, ಅಪ್ರತಿಮ ಶೂರ, ಚೌಷಷ್ಠಿ ವಿದ್ಯಾಪ್ರವೀಣ, ಜಯ ಜಯ ರಸಿಕ ಚಕ್ರೇಶ್ವರ, ಜನಾನುರಾಗಿ, ಜಯ ಜಯ.
ಜಯಘೋಷದ ಹಿಂದೆ ಮಂಜುಳಮಯವಾಗಿ ಮಧುರ ವಾದ್ಯಗಳು ಮೊಳಗುತ್ತಿದ್ದವು. ಅವನ್ನು ಹಿಂಬಾಲಿಸಿ ಹೆಂಗಳೆಯರು ಆರತಿಗಳನ್ನು ಮಂಗಳ ಪರಿಕರಗಳನ್ನು ಹಿಡಿದು ಸಾಗುತ್ತಿದ್ದರು. ಅರಮನೆಯ ವಿಲಾಸಿನಿಯರು ಬಣ್ಣ ಬಣ್ಣದ ಸೀರೆಗಳನ್ನುಟ್ಟು ಬಗೆ ಬಗೆಯ ಆಭರಣಗಳಿಂದ ಶೃಂಗರಿಸಿಕೊಂಡು ಕಳಶಗಳನ್ನು ಹಿಡಿದು ಸಾಗಿದ್ದರು. ಅವರನ್ನು ನೋಡೆ ಕುಮುದ, ಎಷ್ಟೆಷ್ಟು ಚಂದವಾಗಿದ್ದಾರೆ, ಶಾರದ ಉದ್ಘರಿಸಿದಳು. ಚಂದವಾಗಿರುವವರನ್ನು ಮಾತ್ರವೇ ಅಂತಃಪುರಕ್ಕೆ ಸೇರಿಸಿಕೊಳ್ಳುತ್ತಾರೆ ಕಣೇ, ಕುಮುದ ಹೇಳಿದಳು. ನೋಡೇ ಅವಳ ಸೀರೆ, ಆ ಎದೆಕಟ್ಟು ಎಷ್ಟು ಚಂದವಿದೆಯಲ್ಲವೇ. ತೆಳುವಾದ ಮುಸುಗನ್ನು ಹೊದ್ದಿದ್ದಾಳೆ. ಆ ಮುಸುಕಿನ ಮೇಲೆ ರತ್ನಹಾರ ಹೇಗೆ ಹೊಳೆಯುತ್ತಿದೆ. ಅತ್ತಲಿರುವ ಆಕೆಯನ್ನು ನೋಡು, ತುರುಬನ್ನು ಎಷ್ಟೆತ್ತರ ಕಟ್ಟಿದ್ದಾಳೆ. ಮುತ್ತಿನ ಸರಗಳು ತುರುಬನ್ನು ಸುತ್ತಿವೆ. ಅಬ್ಬಾ, ಎಂತೆಂತಹ ಆಭರಣಗಳು ಕಣ್ಣನ್ನು ಕೋರೈಸುತ್ತಿವೆ. ಅರಮನೆಯಲ್ಲಿ ವಸ್ತ್ರ ಆಭರಣಗಳಿಗೆ ಏನು ಕೊರತೆ, ಕಮಲಾಕ್ಷಿ ಹೇಳಿದಳು. ಅರಮನೆಯ ಪರಿಚಾರಿಕೆಯರೂ ಸಹ ಎಷ್ಟು ಪುಣ್ಯವಂತರಲ್ಲವೇ, ಬೆಲೆ ಬಾಳುವ ಸೌಂದರ್ಯ ಸಾಧನಗಳನ್ನು ಬಳಸುತ್ತಾರೆ, ಕುಮುದ ಖಿನ್ನಳಾಗಿ ನುಡಿದಳು. ಏನು ಬಳಸಿದರೇನಂತೆ, ಕಾಗೆ ಬಂಗಾರದಂತೆ ಬರೀ ಹೊರಗಿನ ಮೆರಗು. ನಮ್ಮ ಮಹಾದೇವಿಯಷ್ಟು ಅಂದಗಾತಿಯರು ಒಬ್ಬರೂ ಇಲ್ಲ, ಶಾರದೆ ದೊಡ್ಡ ಧ್ವನಿಯಲ್ಲಿ ಹೇಳಿದಳು. ಶಾರದಾ, ನಿಮ್ಮ ವಿಮರ್ಶೆ ನಂತರವಾಗಲಿ, ಸುತ್ತಲೂ ಜನರಿರುವುದರ ಪ್ರಜ್ಞೆ ಇರಲಿ. ನೀವೇನೂ ಬೆರಳು ಚೀಪುವ ಮಕ್ಕಳಲ್ಲ, ತೀಕ್ಷ್ಣವಾಗಿ ಮಹಾದೇವಿ ನುಡಿದಾಗ ಶಾರದೆ ಮೌನ ತಾಳಿದಳು. ಹೆಂಗಳೆಯರ ಹಿಂದೆ ರಾಜಗಾಂಭೀರ್ಯದಿಂದ ಪಟ್ಟದ ಆನೆ ಹೆಜ್ಜೆ ಇರಿಸುತ್ತಿತ್ತು. ಅದರ ಸ್ಥಾನಮಾನಕ್ಕೆ ತಕ್ಕಂತೆ ಅದು ಅಲಂಕೃತವಾಗಿತ್ತು. ಆನೆಯ ಬೆನ್ನ ಮೇಲೆ ಹಾಸಲಾಗಿದ್ದ ರೇಷ್ಮೆಯ ವಸ್ತ್ರಕ್ಕೆ ಹವಳ ಮುತ್ತುಗಳನ್ನು ಹೆಣೆದಿದ್ದರು. ಅದರ ಬೆನ್ನ ಮೇಲಿನ ಅಂಬಾರಿ ಸರೋವರದ ಅಲೆಗಳ ಮಧ್ಯದಲ್ಲಿ ಸಡಿಲ ಬಿಟ್ಟ ದೋಣಿಯಂತೆ ಹಿಂದಕ್ಕೆ ಮುಂದಕ್ಕೆ ಓಲಾಡುತ್ತಲಿತ್ತು. ಹೊಂಗಿರಣದ ಅಪ್ಪಿಗೆಯಲ್ಲಿ ಚಿನ್ನದ ಅಂಬಾರಿ ಮಿರಿಮಿರಿ ಮಿಂಚುತ್ತಲಿತ್ತು. ಅಂಬಾರಿಯ ಮುಂದೆ ಮಾವುತ, ಅಂಬಾರಿಯಲ್ಲಿ ರಾಜ, ಅದರ ಹಿಂದೆ ವಿದೂಷಕ, ವಸಂತಕ ಕುಳಿತಿದ್ದರು. ಅಬ್ಬಾ, ಅಂಬಾರಿ ಎಷ್ಟು ಚೆನ್ನಾಗಿದೆ, ಬಂಗಾರದ್ದು ಇರಬೇಕು. ಸೂರ್ಯನ ಬೆಳಕಿನಲ್ಲಿ ಫಳಫಳ ಅನ್ನುತ್ತಿದೆ. ಹಿಂದಿನ ಪ್ರಸಂಗ ಬಿಸಿಲಿಗೆ ಸಿಕ್ಕಿದ ಮಂಜಿನಂತೆ ಕರಗಿ ಹೋಗಿತ್ತು. ಅದನ್ನು ಮರೆತು ಶಾರದೆ ಮತ್ತೆ ಉದ್ಘರಿಸಿದಳು. ವಯಸ್ಸಿಗೆ ಮೀರಿದ ಹುಡುಗುತನ ಆಕೆಯಲ್ಲಿತ್ತು. ಅಂಬಾರಿಯ ಚಂದಕ್ಕಿಂತಲೂ ರಾಜನ ಚೆಲುವು ಒಂದು ಗುಲಗಂಜಿ ತೂಕ ಹೆಚ್ಚೇ ಕಣೆ. ಅವನ ಕಿರೀಟ ನೋಡು, ಮುತ್ತು ರತ್ನಗಳಿಂದ ಹೇಗೆ ಹೊಳೆಯುತ್ತಿದೆ. ಎದೆಯ ಮೇಲೆ ತೂಗಿಬಿಟ್ಟಿರುವ ವಜ್ರದ ಹಾರ ನೋಡು, ಕುಮುದೆ ವರ್ಣಿಸಿದಳು. ಕೌಶಿಕ 30 ಹರೆಯದ, ಶಕ್ತಿ ಉಕ್ಕುತ್ತಿರುವ ತರುಣ. ವಿಶಾಲವಾದ ಎದೆ, ಅದನ್ನಪ್ಪಿದ ತೆಳುನೀಲ ನಿಲುವಂಗಿ, ದಷ್ಟಪುಷ್ಟವಾದ ತೋಳುಗಳು, ಮುಖದ ಬಂಗಾರ ವರ್ಣ, ಚಿಗುರು ಮೀಸೆ, ನೀಳವಾಗಿ ಮೇಲಕ್ಕೆ ಹೋಗಿ ಕತ್ತಿನವರೆಗೆ ತೂಗಿಬಿದ್ದ ಕೂದಲು, ಹಣೆಯನ್ನು ದಾಟಿ ಮೇಲೆ ಕುಳಿತ ಕಿರೀಟ, ಹಣೆಯ ಮೇಲಿನ ತಿಲಕ, ಕಿವಿಯಲ್ಲಿ ತೂಗುವ ಕರ್ಣಕುಂಡಲ, ಕೈ ಎರಡನ್ನೂ ಜೋಡಿಸಿ ಮುಗಿದಾಗ 10 ಬೆರಳುಗಳಲ್ಲಿ ಹೊಳೆಯುವ ಉಂಗುರಗಳು ಒಂದೊಂದು ಲಲನೆಯರನ್ನು ಕೆರಳಿಸುತ್ತಿದ್ದವು. ಮುಗುಳ್ನಗೆಯ ಮಲ್ಲಿಗೆಯನ್ನೆರಚುತ್ತಾ ಸುತ್ತಲೂ ದೃಷ್ಟಿ ಬೀರಿ ಮಾಳಿಗೆಯ ಮೇಲೆ ನಿಂತವರ ವಂದನೆಗಳನ್ನು ಸ್ವೀಕರಿಸುತ್ತಾ ಕೈ ಮುಗಿಯುವ ಕೌಶಿಕನ ಭಂಗಿ ಅನೇಕರಿಗೆ ಆಪ್ಯಾಯಮಾನ ಎನಿಸುತ್ತಿತ್ತು. ಓಂಕಾರನ ಮನೆಯ ಮುಂದಿನ ಚಪ್ಪರಕ್ಕೆ ಬಂದ ತಕ್ಷಣವೇ ಮಾವುತನು ಆನೆಯನ್ನು ಅಂಕುಶದಿಂದ ಸ್ಪರ್ಶಿಸಿ ನಿಲ್ಲಲು ಸೂಚನೆ ನೀಡಿದ. ಓಂಕಾರ ಶೆಟ್ಟಿ ಕಚ್ಚೆಯ ಪಂಚೆಯನ್ನುಟ್ಟು ಬಿಳಿಯ ಕಸೆಯಂಗಿಯನ್ನು ಬಿಗಿದು ಹೆಗಲಿನ ಮೇಲೆ ರೇಷ್ಮೆಯ ಶಲ್ಯವನ್ನು ಹಾಕಿಕೊಂಡು ತಲೆಗೆ ಪೇಟವನ್ನು ಸುತ್ತಿಕೊಂಡು ಬೆಳ್ಳಿಯ ಹರಿವಾಣದಲ್ಲಿ ಜೋಡಿಸಿಟ್ಟ ಪುಷ್ಪಹಾರ ಫಲಗಳೊಂದಿಗೆ ಬಂದನು. ತನ್ನೊಡನಿದ್ದ ಪರಿಚಾರಕನ ಕಡೆಯಿಂದ ಹೂಮಾಲೆಯನ್ನು ತೆಗೆದು ಆನೆಯ ಮುಂದೆ ಹಿಡಿಯುತ್ತಲೇ ಅದು ಸ್ವೀಕರಿಸಿ ಭಕ್ತಿ ಪ್ರದರ್ಶನ ಮಾಡುತ್ತಾ ಕೌಶಿಕನ ಕೈಗೆ ಮುಟ್ಟುವಂತೆ ಸೊಂಡಿಲನ್ನು ಎತ್ತಿತು. ಮುಗುಳ್ನಗುತ್ತಾ ಕೌಶಿಕನು ಮಾಲೆಯನ್ನು ತೆಗೆದುಕೊಂಡು ಗಮಗಮಿಸುವ ಮಲ್ಲಿಗೆಯ ಮಾಲೆಯ ಪರಿಮಳವನ್ನು ಆಸ್ವಾದಿಸುತ್ತಾ ಅದನ್ನು ತನ್ನ ಮುಂದಿರಿಸಿಕೊಂಡ. ಅಂಬಾರಿಗೆ ಸಮೀಪ ಎನಿಸುವಂತೆ ಬಿದಿರಿನ ಅಟ್ಟಣಿಗೆಯನ್ನು ಮಾಡಲಾಗಿದ್ದಿತು. ಅದನ್ನು ಏರಿ ಓಂಕಾರನು ಹಣ್ಣುಗಳು ತುಂಬಿದ ಹರಿವಾಣವನ್ನು ರಾಜನ ಮುಂದೆ ಹಿಡಿದು ತನ್ನ ಪರಿಚಯ ಮಾಡಿಕೊಂಡ. ಓಂಕಾರನ ಹಣೆಯ ಮೇಲಿನ ವಿಭೂತಿಯನ್ನು, ಕೊರಳೊಳಗಿನ ರುದ್ರಾಕ್ಷಿ ಸಮೇತ ಹಾರವನ್ನು, ಅವನ ಪರಿಪಕ್ವಗೊಂಡ ಸಾತ್ವಿಕ ಮುಖವನ್ನು ಕಂಡು ಕೌಶಿಕನಿಗೆ ಆಶ್ಚರ್ಯ ಆನಂದಗಳು ಕೂಡಿ ಸಮನಿಸಿದವು. ಓಂಕಾರನು ಅಟ್ಟಣಿಗೆಯಿಂದ ಇಳಿದಾಗ ರತ್ನಪಡಿ ವ್ಯಾಪಾರಿಯಾದ ಶಂಕರ ಶೆಟ್ಟರು ರತ್ನಹಾರವೊಂದನ್ನು ಕೌಶಿಕನಿಗೆ ಅರ್ಪಿಸಿದರು. ನಂತರ ಎಲ್ಲರೂ ಕೆಳಗೆ ನಿಂತು ಆನೆಯ ಮೂಲಕವೇ ಮಾಲಾರ್ಪಣೆ ಮಾಡತೊಡಗಿದರು. ಪುರಪ್ರಮುಖರು ಕೊಡುತ್ತಿದ್ದ ಹೂಮಾಲೆ ಕಾಣಿಕೆಗಳನ್ನು ಸ್ವೀಕರಿಸುತ್ತಲೇ ಹಂದರವನ್ನು
ಅದರ ಕುಶಲ ಕಲೆಯನ್ನು ಕಂಡು ಕೌಶಿಕ ತಲೆದೂಗಿದ. ಮಲ್ಲಿಗೆ ಸಂಪಿಗೆ ಹೂಗಳ ಸುವಾಸನೆ ಮೂಗಿನ ಒಳಮಂದಿರವನ್ನು ಮೋಹಕವಾಗಿ ತಟ್ಟುತ್ತಿತ್ತು. ಅನಿತರಲ್ಲಿ ಆನೆಯು ಮತ್ತೊಂದು ಹೂಮಾಲೆಯನ್ನು ಕೆಳಗಿನಿಂದ ಪಡೆದು ಕೌಶಿಕನ ಮುಂದೆ ಹಿಡಿದಾಗ ಅವನು ಹಗುರವಾಗಿ ಮುಟ್ಟಿದ. ಅವನಿಂದ ಆಶೀರ್ವದಿಸಲ್ಪಟ್ಟ ಆ ಹೂಮಾಲೆಯನ್ನು ಆನೆಯು ಸೊಂಡಿಲನ್ನು 2 ಸಲ ತೂಗಾಡಿಸಿ ಬೀಸಿ ಒಗೆಯಿತು. ಹಾಗೆ ಬೀಸಲ್ಪಟ್ಟ ಮಾಲೆಯನ್ನು ನಾ ಮುಂದೆ ತಾ ಮುಂದೆ ಎಂದು ಹಿಡಿದು ಪ್ರಸಾದವನ್ನು ತೆಗೆದುಕೊಳ್ಳುವುದು ಜನರ ಪರಿಪಾಠ. ಆನೆಯಿಂದ ಬೀಸಲ್ಪಟ್ಟ ಮಲ್ಲಿಗೆಯ ಮಾಲೆಯು ಓಂಕಾರನ ಮಹಡಿಯ ಮೇಲಿದ್ದ ತರುಣಿಯರ ಮಧ್ಯೆ ಬಿದ್ದಾಗ ಹೋ ಎಂದು ಅವರೆಲ್ಲ ಹರ್ಷ ಧ್ವನಿಗೈದರು. ಆ ಧ್ವನಿಯಿಂದ ಆಕರ್ಷಿತನಾದ ಕೌಶಿಕನು ಮುಗುಳ್ನಗೆಯನ್ನು ಸೂಸುತ್ತಾ ತರುಣಿಯರನ್ನು ನೋಡಿದನು. ಅವರುಗಳು ಆ ಮಾಲೆಯನ್ನು ಹರಿದುಕೊಳ್ಳುವುದರಲ್ಲಿ ಆಸಕ್ತರಾಗಿದ್ದರು. ಆದರೆ ನೀರು ಕೋಳಿಗಳ ಮಧ್ಯದಲ್ಲಿ ವಿಹರಿಸುವ ಹಂಸ ಪಕ್ಷಿಯಂತೆ, ಶುಭ್ರವಾದ ನೀಲಾಗಸದಲ್ಲಿ ನಕ್ಷತ್ರಗಳ ಮಧ್ಯೆ ಹೊಳೆಯುವ ಚಂದ್ರನಂತೆ ಅಪೂರ್ವ ಸೌಂದರ್ಯವತಿಯಾದ ತರುಣಿಯೊಬ್ಬಳು ಕಂಡಳು. ಕೌಶಿಕನು ಪುಂಗಿಯ ನಾದಕ್ಕೆ ಮನಸೋತ ಹಾವಿನಂತೆ ಎವೆ ಮಿಟುಕಿಸದೆ ಆ ಯುವತಿ ಮಹಾದೇವಿಯನ್ನು ನೋಡಿದ. ಮಂಗಳಮಯ ಮುಂಜಾವಿನಲ್ಲಿ ಅದೇ ಆಗ ಅರಳಿ ರವಿಕಿರಣದ ಸ್ಪರ್ಶದಿಂದ ಮುಗುಳ್ನಗುವ ಬೆಳ್ದಾವರೆಯ ಹೂವಿನಂತೆ ಆಕೆಯ ಮುಖ ಕಂಡಿತು. ಕಾಳಿದಾಸನ ಶಕುಂತಲೆಯ ಚಿತ್ರವನ್ನು ಕಣ್ಣೆದುರಿಗೆ ತಂದುಕೊಂಡು ಆ ಮಹಾಕವಿಯ ಶ್ಲೋಕಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಅನ್ವಯಿಸತೊಡಗಿದ. ಕಮಲದೊಳಗೊಂದು ಕಮಲ ಭೋಜರಾಜನು ಕಾಳಿದಾಸನನ್ನು ಕಂಡುಹಿಡಿಯಲು ಹಾಕಿದ ಸೂತ್ರ. ಪ್ರೇಯಸಿಯ ಮನೆಯಲ್ಲಿ ಮೈಮರೆತ ಅವನನ್ನು ಆ ಪ್ರೇಯಸಿ ಕೇಳಿದಾಗ ಕಾಳಿದಾಸ ಅವಳ ಮುಖವನ್ನು ಮೇಲಕ್ಕೆತ್ತಿ ನುಡಿದನಂತೆ, ತವ ಮುಖಾಂಬೋಜುಹ ಕಮಲ ನಯನೆ, ನಿನ್ನ ಮುಖವೊಂದು ಕಮಲ, ಆ ವದನಾಂಬುಜದಲ್ಲಿ ಅರಳಿರುವ ಕಣ್ಣು ಕಮಲವೇ, ಎಂತಹ ಸುಂದರ ಉಪಮೆ. ಈ ತರುಣಿಯ ಮುಖ ಕಮಲದಲ್ಲಿ ಅರಳಿರುವ 2 ಕಳಾಪೂರ್ಣ ಕಣ್ಣುಗಳು ಪುಟ್ಟ ಕಮಲಗಳಲ್ಲದೆ ಮತ್ತಿನ್ನೇನು. ಆ ಕಣ್ಣಿನಲ್ಲಿ ನಿಂತು ಫಳಫಳನೆ ಮಿರುಗುವ ಕಪ್ಪು ಕಣ್ಣಾಲಿಗಳು ಬಿಳಿಯ ತಾವರೆಯ ಮಧ್ಯದಲ್ಲಿ ಕುಳಿತ ದುಂಬಿಗಳಂತೆ, ಎಂತಹ ಚೆಲುವು. ಕೌಶಿಕನು ಮೈ ಮರೆತು ನೋಡಿದ ಆ ಅಪೂರ್ವ ಸೌಂದರ್ಯದ ಪುತ್ಥಳಿಯನ್ನು. ಅವಳ ಶರೀರವು ಮದನನ ಉದ್ಯಾನದಂತಿತ್ತು. ನೀಳವಾದ ಎತ್ತರದ ನಿಲುವು, ಕಳಾಯುಕ್ತ ಬಿಳಿಯ ಬಣ್ಣಕ್ಕೆ ಕೆಂಪು ಬಣ್ಣ ಸೇರಿದಂತಹ ವರ್ಣ ಸಮ್ಮಿಶ್ರಣ, ದಟ್ಟವಾದ ಹುಬ್ಬುಗಳು ಕಾಮನ ಬಿಲ್ಲಿನಂತೆ ಬಾಗಿ ನಿಂತಿದ್ದವು. ನೀಳವಾದ ಸುಂದರ ನಾಸಿಕ, ಕೆಂಬಣ್ಣದ ತುಟಿಗಳು, ಆರೋಗ್ಯಯುಕ್ತ ಅಂಗಾಂಗಗಳು. ಆಕೆಯ ಮುಡಿಯಿಂದ ಅಡಿಯವರೆಗೆ ರಾಜನ ಕಣ್ಣುಗಳು ಆಡತೊಡಗಿದವು. ಮಹಾದೇವಿ ತನ್ನ ಮಗ್ಗುಲಲ್ಲಿದ್ದ ಶೈಲಜೆಯ ಹೆಗಲಿಗೆ ಕೈ ಹಾಕಿ ಸಲೀಸಾಗಿ ನಿಂತಿದ್ದಳು. ಸೌಂದರ್ಯವೇ ಸಾಕಾರವನ್ನು ತಳೆದಿರುವಂತೆ ತೋರುತ್ತದೆ. ಮನಮೋಹಕ ರೂಪವು ಸೃಷ್ಟಿ ಬ್ರಹ್ಮನ ಅಪರೂಪ ಚಿತ್ರಣದಂತಿದೆ. ಕ್ರಮಬದ್ಧವಾಗಿ ಕಟೆಯಲ್ಪಟ್ಟಂತಿದ್ದ ಅಂಗಾಂಗಗಳ ವಿನ್ಯಾಸವನ್ನು ಆಕೆಯುಟ್ಟ ಸೀರೆಯ ಮೂಲಕ ದರ್ಶಿಸಲು ಕೌಶಿಕ ಪ್ರಯತ್ನಿಸುತ್ತಿದ್ದ. ಆದರೆ ಅವನಿಗೆ ಮತ್ತೊಂದು ಸಂಶಯ ಬರದೇ ಇರಲಿಲ್ಲ. ಇಂತಹ ಚೆಲುವೆ ಆಭರಣಗಳನ್ನೇಕೆ ಧರಿಸಿಲ್ಲ? ಕುತೂಹಲಿತನಾಗಿ ಮತ್ತೆ ಅಳೆದ. ಪಾಪ, ಬಡವರ ಮಗಳೇನೋ. ಮರುಕ್ಷಣವೇ ಆಕೆಯ ಹಣೆಯ ಮೇಲಿನ ಶಿವನ ಮಂದಹಾಸದಂತಿದ್ದ 3 ಎಳೆ ವಿಭೂತಿ, ಬಿಳಿಯ ರೇಷ್ಮೆಯ ಸೀರೆಯ ಹೊರಗೆ ಎದೆಯ ಮೇಲೆ ತೂಗಾಡುತ್ತಿದ್ದ ರುದ್ರಾಕ್ಷಿ ಮಾಲೆ ಬೇರೇನನ್ನೋ ಸಂಕೇತಿಸುವಂತೆ ಕಂಡವು. ಬಡತನವೋ ವಿರಕ್ತಿಯೋ? ಸಂದಿಗ್ಧನಾಗಿ ಆಲೋಚಿಸತೊಡಗಿದ. ಪಶ್ಚಿಮಕ್ಕೆ ಎದುರಾಗಿ ನಿಂತ ಆಕೆಯ ಮುಖದ ಮೇಲೆ ಸೂರ್ಯನ ಶಾಂತ ಕಿರಣಗಳು ಬಿದ್ದು ಅವಳ ಚೆಲುವು ಇಮ್ಮಡಿಸಿತ್ತು. ಯಾವುದೇ ಕಾರಣಕ್ಕೆ ಆಭರಣ ರಹಿತಳಾಗಿರಲಿ, ಈ ಸರಳತನ ಈಕೆಗೆ ಕೊರತೆಯಾಗುವ ಬದಲು ಅದೇ ಅಲಂಕಾರವಾಗಿದೆ. ಹೆಣ್ಣಿನ ಅಂದವನ್ನು ಆಭರಣಗಳು ಹೆಚ್ಚಿಸುವವು ಎಂಬ ಪ್ರಚಲಿತ ನಂಬಿಕೆಯನ್ನು ಹುಸಿಮಾಡಿ ಹೆಣ್ಣಿನ ಚೆಲುವೇ ಆಭರಣಗಳ ಕಾಂತಿಯನ್ನು ವರ್ಧಿಸುವುದು ಎಂಬ ತತ್ವವನ್ನು ಪ್ರತಿಪಾದಿಸಲು ಬಂದಂತಿದೆ ಈಕೆ. ಅಂತರಂಗದಲ್ಲಿ ಕೌಶಿಕ ಆಲೋಚಿಸುತ್ತಿದ್ದ. ಮಾದೇವಿ, ಅರಸರು ನಿನ್ನನ್ನೇ ನೋಡುತ್ತಿದ್ದಾರೆಯೇ? ಶೈಲಜೆ ಗಲಿಬಿಲಿಯಿಂದ ಪಿಸುಗುಟ್ಟಿದಳು. ಹಾಂ. ಮಹಾದೇವಿಯ ಕಣ್ಣುಗಳು ಇಲ್ಲಿಯ ತನಕ ಅವಳಿಗರಿಯದಂತೆ ಅವನ ಮೇಲಿದ್ದವು. ಹೊರಗಣ್ಣು ಆ ಕಡೆ ದೃಷ್ಟಿ ನಿಲ್ಲಿಸಿದ್ದು ನಿಜ. ಆದರೆ ಅಂತರಂಗವು ಆ ಕಣ್ಣಿನೊಡನೆ ಸಂಬಂಧ ಕಳಚಿಕೊಂಡು ತಾತ್ವಿಕ ಚಿಂತನೆಯಲ್ಲಿ ತೊಡಗಿತ್ತು. ನೀರ ಮೇಲಿನ ಗುರುಳೆಯಂತೆ ಸಿಡಿದು ಹೋಗುವ ಶರೀರಕ್ಕೆ ಮಾಡಿದ ಅಲಂಕಾರಕ್ಕೆ, 2 ದಿನವಿದ್ದು 3ನೆಯ ದಿನಕ್ಕೆ ಮಣ್ಣಾಗುವ ಅಧಿಕಾರಕ್ಕೆ, ಜನರು ಕೊಡುವ ಬೆಲೆಯನ್ನು, ಸ್ವತಃ ಕೌಶಿಕ ಕೊಟ್ಟ ಆಸಕ್ತಿಯನ್ನು ವಿಮರ್ಶಿಸುತ್ತಿದ್ದಳು. ಗುಬ್ಬಿ ಇನ್ನೊಬ್ಬರ ಮನೆಯನ್ನು ತನ್ನ ಮನೆಯೇನೋ ಎಂದು ತಿಳಿದು ಗೂಡು ಕಟ್ಟುವುದು. ಹಾಗೆಯೇ ಈ ಸಿರಿವಂತರು, ರಾಜರು, ಚಕ್ರವರ್ತಿಗಳು ಶಿವನ ಪ್ರಪಂಚದಲ್ಲಿದ್ದು ಈ ಸಾಮ್ರಾಜ್ಯ, ಅಧಿಕಾರಗಳು ದೇವನ ದಾನ ಎಂಬುದನ್ನು ಮರೆತು ತಾವೇ ಒಡೆಯರೆಂಬಂತೆ ಭೋಗಾಸಕ್ತರಾಗುವರಲ್ಲ. ಆಕೆಯ ವಿಚಾರ ಮಂಥನ ಸಾಗಿಯೇ ಇತ್ತು.
ಅಂತಹ ಒಬ್ಬ ರಾಜನು ಮುಟ್ಟಿ ಎಸೆದ ಹೂಮಾಲೆಗಾಗಿ ತನ್ನ ಗೆಳತಿಯರು ಸಂಭ್ರಮಿಸುವುದನ್ನು ಕಂಡು ವಿಷಾದ ಎನಿಸಿತ್ತು. ಆದರೆ ತನ್ನ ಔದಾಸೀನ್ಯದ ವಿಮರ್ಶೆಯ ಮುಗ್ಧವಾದ ನೇರ ದೃಷ್ಟಿ ಕೌಶಿಕನಿಗೆ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಎಂಬುದರ ಅರಿವಿರಲಿಲ್ಲ ಅವಳಿಗೆ. ಶೈಲಜೆಯ ಮಾತು ಕಿವಿಯನ್ನು ಪ್ರವೇಶಿಸಿದಾಗ ತನ್ನ ಮನಸ್ಸನ್ನು ಇಂದ್ರಿಯಗಳೊಂದಿಗೆ ಬೆಸೆದಳು. ಕೌಶಿಕನು ತನ್ನ ದೃಷ್ಟಿಯನ್ನು ಅಂಗಾಂಗಗಳ ಮೇಲೆ ಹರಿಯಲು ಬಿಟ್ಟುದರ ಅರಿವಾಗಿ ಸಹಸ್ರ ಮುಳ್ಳುಗಳಿಂದ ಅವಳನ್ನು ಚುಚ್ಚಿದಂತಾಯಿತು. ಸರ್ವಾಂಗವೂ ಉದ್ವೇಗದಿಂದ ಬಿಸಿಯಾಗಿ ಮನಸ್ಸು ತಿರಸ್ಕಾರದ ಕಿಡಿಗಳನ್ನು ಉಗುಳತೊಡಗಿತು. ಕೈಯನ್ನು ತಲೆಯ ಮೇಲೆ ಆಡಿಸಿಕೊಂಡಾಗ ಸೆರಗು ಭದ್ರವಾಗಿ ತಲೆಯ ಮೇಲೆ ನಿಂತುಕೊಂಡಿದ್ದನ್ನು ಗಮನಿಸಿ ಆಕೆಗೆ ಸಮಾಧಾನವಾಯಿತು. ಆಲಂಗಿಸುವ ಸಂಜೆಯ ಸುಳಿಗಾಳಿಯಿಂದಾಗಿ ತಾಯಿಯ ಮಾತು ಕೇಳದ ಉದ್ದಟ ಮಗುವಿನಂತೆ ಮುಸುಕಿನ ಹೊರಗೆ ಹಾರುತ್ತಲಿದ್ದ ಮುಂಗುರುಳುಗಳನ್ನು ಹಿಂದಕ್ಕೆ ಸರಿಸಿಕೊಂಡಳು. ಮತ್ತೆ ನೋಡಿದಾಗಲೂ ಕೌಶಿಕನ ನೇರ ನೋಟ ಅಷ್ಟೇ ಸ್ಥಿರವಾಗಿದ್ದಿತ್ತು. ಮಹಾದೇವಿಯ ದೃಷ್ಟಿ ಅವನನ್ನು ಸಂಧಿಸಿದಾಗ ಅವನಿಗೆ ಮೈಯಲ್ಲೆಲ್ಲ ಮಿಂಚು ಸಂಚಲವಾದ ಅನುಭವ. ಆದರೆ ಮಹಾದೇವಿ ಮೆರವಣಿಗೆ ಮುಂದೆ ಸಾಗೀತು. ತಾನು ಬಿಗಿ ಹಿಡಿದು ನಿಂತ ಉಸಿರನ್ನು ಸಡಿಲ ಬಿಡಬಹುದು ಎಂದು ಕಾಯುತ್ತ ನಿಂತವಳಿಗೆ ರಾಜನ ನೋಟ ಸ್ಥಿರವಾಗಿ ಬೇರೂರಿದಾಗ ಭಯವೆನ್ನಿಸಿತು. ಮತ್ತೆ ತಲೆ ಎತ್ತಿ ನೋಡಿದಳು. ಮಾಂಸದ ತುಣುಕನ್ನು ದೃಷ್ಟಿ ಸುತ್ತಮುತ್ತಲು ಸುಳಿಯುವ ಹದ್ದಿನಂತೆ ಕೌಶಿಕನ ಕಣ್ಣುಗಳು ಇನ್ನೂ ತನ್ನ ಮೇಲೆ ಹರಿದಾಡುವುದನ್ನು ಕಂಡಾಗ ವಿಪರೀತ ಮಾನಸಿಕ ಹಿಂಸೆಯಾಯಿತು. ಕೇಳಿದ್ರಲ್ಲ ವೀಕ್ಷಕರೇ, ತುಂಬ ಅದ್ಭುತವಾಗಿದೆ. ಇನ್ನೂ ಒಂದು ಪಾರ್ಟ್ ಆಗುತ್ತೆ, ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಆ ಲಿಂಕನ್ನು ಶೇರ್ ಮಾಡಿರಿ, ಅವರು ಕೂಡ